ಮೌಂಟ್ ಲೆವೋಟೋಬಿಯಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿದೆ. ಹೀಗಾಗಿ ಇಂಡೋನೇಷ್ಯಾಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ವಾಪಸ್ಸಾಗಿದೆ. ಮೌಂಟ್ ಲೆವೋಟೋಬಿಯಲ್ಲಿ ಜ್ವಾಲಾಮುಖಿ ಸ್ಫೋಟ ಆಗಿ ಇಂಡೋನೇಷ್ಯಾಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ವಾಪಸ್ಸಾಗಿದೆ. ದೆಹಲಿಯಿಂದ ಬಾಲಿಗೆ ಹೊರಟಿದ್ದಂತಹ AI 1245 ವಿಮಾನ ವಾಪಸ್ ದೆಹಲಿಗೆ ಬಂದು ಇಳಿದಿದೆ. ಬಾಲಿ ಏರ್ಪೋರ್ಟ್ ಸುತ್ತಮುತ್ತ ದಟ್ಟ ಹೊಗೆ ಆವರಿಸಿದೆ. ಇನ್ನು ಬಾಲಿ ಏರ್ಪೋರ್ಟ್ನ ಸುತ್ತಮುತ್ತ ದಟ್ಟ ಹೊಗೆ ಆವರಿಸಿದೆ. ಸುರಕ್ಷತಾ ದೃಷ್ಟಿಯಿಂದ ದೆಹಲಿಗೆ ವಿಮಾನ ವಾಪಸ್ಸಾಗಿದೆ. ಇನ್ನು ದಟ್ಟ ಹೊಗೆ ಆವರಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ವಿಮಾನ ಲ್ಯಾಂಡಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇದರ ಜೊತೆಗೆ ಈ ಒಂದು ದಟ್ಟ ಹೊಗೆಯನ್ನು ಆವರಿಸಿಕೊಂಡಿದೆ. ಇದರಲ್ಲಿ ಬೂದಿ ಕೂಡ ಇರುತ್ತೆ. ಹೀಗಾಗಿ ಇದು ವಿಮಾನಕ್ಕೆ ತೊಡಕು ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ. ಇದೇ ಕಾರಣಕ್ಕಾಗಿ ವಿಮಾನವನ್ನು ವಾಪಸ್ ಕರೆಸಿಕೊಳ್ಳಲಾಯಿತು. ಸುರಕ್ಷತಾ ದೃಷ್ಟಿಯಿಂದ ವಿಮಾನ ದೆಹಲಿಗೆ ವಾಪಸ್ ಬಂದು ಲ್ಯಾಂಡಿಂಗ್ ಆಗಿದೆ. ಸುರಕ್ಷಿತವಾಗಿ ದೆಹಲಿ ಏರ್ಪೋರ್ಟ್ಗೆ ವಿಮಾನ ಬಂದು ಇಳಿದಿದೆ. ಇನ್ನು ಈಗಾಗಲೇ ಒಂದು ದುರಂತ ಸಂಭವಿಸಿದ್ರಿಂದಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇದೀಗ ಇಂಡೋನೇಷ್ಯಾಗೆ ಹೊರಟಿದ್ದಂತಹ ಒಂದು ವಿಮಾನವನ್ನು ಏರ್ ಇಂಡಿಯಾ ವಾಪಸ್ ಕರೆಸಿಕೊಂಡಿದೆ. ದೆಹಲಿಯಿಂದ ಬಾಲಿಗೆ ಹೊರಟಿತ್ತು ಈ ವಿಮಾನ. AI 1245 ಅನ್ನುವಂತಹ ವಿಮಾನ ವಾಪಸ್ ದೆಹಲಿಗೆ ಬಂದು ಇಳಿದಿದೆ. ಇನ್ನು ಈ ಒಂದು ಜ್ವಾಲಾಮುಖಿ ಸ್ಫೋಟದಿಂದ ಬಾಲಿ ಏರ್ಪೋರ್ಟ್ನ ಸುತ್ತಮುತ್ತ ದಟ್ಟ ಹೊಗೆ ಆವರಿಸಿಕೊಂಡಿದೆ. ದೃಶ್ಯಾವಳಿಯಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ. ಇನ್ನು ಒಂದು ಜ್ವಾಲಾಮುಖಿ ಸ್ಫೋಟ ಆದರೆ ಅದರ ಜೊತೆಗೆ ಅಪಾರ ಪ್ರಮಾಣದಲ್ಲಿ ಹೊಗೆ ಹಾಗೂ ಬೂದಿ ಕೂಡ ಅದರ ಜೊತೆಯಲ್ಲಿ ಹೊರಗಡೆ ಬರುತ್ತೆ. ಇನ್ನು ಇದು ವಿಮಾನಗಳ ಒಂದು ಹಾರಾಟಕ್ಕೂ ಕೂಡ ತೊಂದರೆ ಮಾಡುತ್ತೆ. ಅಪಾರ ಪ್ರಮಾಣದಲ್ಲಿ ಹೀಟ್ ಕೂಡ ರಿಲೀಸ್ ಆಗಿರುತ್ತೆ. ಹೀಗಾಗಿ ಸಮಸ್ಯೆಗಳು ಎದುರಾಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ವಿಮಾನ ವಾಪಸ್ ಕರೆಸಿಕೊಳ್ಳಲಾಗಿದೆ. Hari ini paling sadis. Berdiri na. Ini kami pantau dari Posko Bokang. Letusan sore ini. Go sapu-sapu nih. Kalau andi